ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ವಿಶೇಷ ಅಂದರೆ ನೋಡಿ, ಇವಳಿದ್ದಾಳಲ್ಲ ಹೆಣ್ಣು ನಾಯಿ ಮರಿ ಇದು. ಇದಕ್ಕೆ ಏನು ಹೆಸರು ಇಡೋದು ಅಂತ ಯೋಚನೆ ಮಾಡಿ ನಾನೇ ಚಾರ್ಲಿ ಅಂತ ಕರಿತಾ ಇದ್ದೀನಿ. ನಮ್ಮ ಮನೆ ಪಕ್ಕದ ಮನೆ ಇದೆಯಲ್ಲ, ಅದ್ರ ಸಂದಿಲಿ ಇದು ಒಂದೇ ಮರಿ ಆಟ ಆಡ್ತಾ ಇತ್ತು ಯಾವಾಗಲೂ. ಅಮ್ಮ ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಅವಾಗಿನ್ನೂ ಸ್ವಲ್ಪ ಚಿಕ್ಕದಾಗಿತ್ತು, ಕರೆದ್ರೂ ಬರ್ತಾ ಇರಲಿಲ್ಲ, ಹೆದರ್ಕೋತಾ ಇತ್ತು. ಈಗ ಚೆನ್ನಾಗೆ ಬರೋಕ್ಕೆ ರೂಢಿ ಆಗಿದ್ದಾಳೆ. ಮೇಲೂ ಕೂಡ ಬರ್ತಾಳೆ, ನಮ್ಮ ಮನೆ ದೇವರೇ ಮೇಲೆ ಬಿಟ್ಟಿರೋದು. ಬಂದಿದ್ದಾಳೆ, ಬಂದು ಒಂದು ದಿನಕ್ಕೇ ಎಷ್ಟು ಅಟ್ಯಾಚ್ಮೆಂಟ್ ಆಗಿದ್ದಾಳೆ ಅಂದರೆ ನೋಡಿ, ಹೆಂಗೆ ಆಡ್ತಾ ಇದ್ದಾಳೆ ಅಂತ. ಮೇಲೆ ಮಲ್ಕೊಳ್ಳೋಕೆ ಬರ್ತಾಳೆ, ನಮ್ಮ ತೊಡೆ ಮೇಲೆ ಮಗು ಥರ ಮಲ್ಕೊಬೇಕು ಅಂತಾಳೆ. ಆಮೇಲೆ ನಾನು ಬೋಟಿ ತೊಗೊಂಬಂದಿದ್ದೆ ಮಕ್ಕಳಿಗೆ ಅಂತ, ಅದನ್ನು ಕೂಡ ನನಗೂ ಕೊಡು ಅಂತ ಕೇಳ್ತಾ ಇದ್ದಾಳೆ. ಒಂದು ಚೂರು ಭಯ ಇಲ್ಲದೆ ನಾನು ಬಿಂದಿಗೆಯಲ್ಲಿ ನೀರು ಹಿಡ್ದಿಕ್ಕಿದ್ರೆ ಅದನ್ನು ಕುಡಿತಾ ಇದ್ದಾಳೆ. ನಾನು ಅವಳನ್ನ ಕೇಳಿದೆ, ನಿಂಗೆ ಎಷ್ಟು ಧೈರ್ಯ ಬಿಂದಿಗೆಯಲ್ಲಿರೋ ನೀರು ಕುಡಿತೀಯ ಅಂತ. ನೀನೇನು ಮಾಡಲ್ಲ ಬಿಡಮ್ಮ ಅನ್ನೋ ಥರ ಓಡಾಡ್ತಾ ಇದ್ದಾಳೆ ಈ ಕಡೆ ಆ ಕಡೆ. ನನಗಂತೂ ಸಖತ್ ಇಷ್ಟ ಆದ್ಲು ಇವಳು. ನಿಮಗೂ ಕೂಡ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ಹೆಸರು ಚಾರ್ಲಿ ಅಂತಲೇ ಕರೆದಿದ್ದೀನಿ. ರೆಸ್ಪಾನ್ಸ್ ಮಾಡ್ತಾ ಇದ್ದಾಳೆ. ತುಂಬ ಕ್ಯೂಟಾಗೆ ನಮ್ಮ ಭಾವನೆ ಜೊತೆ ಹೊಂದ್ಕೊಳ್ಳೋ ಹಂಗೆ ಮಾತಾಡೋದು ಎಲ್ಲ ಅರ್ಥ ಆಗುತ್ತೆ. ಬಾ ಅಂದರೆ ಬರ್ತಾಳೆ, ಹೋಗು ಅಂದರೆ ಹೋಗ್ತಾಳೆ. ನೀನು ಯಾಕೆ ನಮ್ಮ ಮನೆಗೆ ಬಂದೆ ಅಂತ ಹೇಳಿದ್ರೂ ಕೂಡ ಅರ್ಥ ಮಾಡ್ಕೋತಾಳೆ. ಆಮೇಲೆ ಇವಳ ಹತ್ರ ಇರೋ ಒಂದು ಒಳ್ಳೆ ಬುದ್ಧಿ ಏನಂದರೆ, ನಾವೆಲ್ಲ ಕೆಲ್ಸಕ್ಕೆ ಹೊರಟ್ಮೇಲೆ, ಮಕ್ಕಳೆಲ್ಲ ಸ್ಕೂಲಿಗೆ ಹೊರಟ್ಮೇಲೆ ಇವಳು ಕೂಡ ನಮ್ಮ ಜೊತೆಲೇ ಬಂದು ಅವಳ ಜಾಗ ಎಲ್ಲಿ ಅಂದರೆ ಅವಳ ಮನೆ ಎಲ್ಲಿ ಅಲ್ಲಿಗೆ ಹೊರಟು ಬಿಡ್ತಾಳೆ. ಇಲ್ಲೇ ಇರಬೇಕು ಅನ್ನೋ ಥರ ಇಲ್ಲ. ನೋಡಿ, ನಾನು ಆಟ ಆಡಿಸ್ತಾ ಇದ್ದೀನಿ, ಕಚ್ಚೋದನ್ನು ಕಲಿತಾ ಇದ್ದಾಳೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಕಚ್ಚೋದನ್ನು ಕಲಿಬೇಡ. ಈಗ ಮಕ್ಳುಗಳೆಲ್ಲ ಮುಟ್ಟಿದಾಗ್ಲೂ ಸುಮ್ಮನೆ ಹಂಗೆ ತಮಾಷೆಗೆ ಬಾಯಿ ಹಾಕಿದ್ರೇ ಮುಗೀತು ಕತೆ. ಎಲ್ಲ ಕಡೆನೂ ಓಡಾಡ್ತಾ ಇದ್ದಾಳೆ, ಎಲ್ಲ ಕಡೆನೂ ಓಡಾಡ್ತಾ ಇದ್ದಾಳೆ, ಮೇಲೆ ಕೆಳಗೆ ಎಲ್ಲ ಮನೆಯೇ ಇವಳ್ದು ಅನ್ನೋ ಥರನೇ ಓಡಾಡ್ತಾ ಇದ್ದಾಳೆ. ಸಖತ್ ಖುಷಿ ಆಯಿತು. ಆದರೆ ಇವರಮ್ಮ ಯಾರು ಅನ್ನೋದು ಇವತ್ತುವರೆಗೂ ನನಗೆ ಗೊತ್ತಾಗಿಲ್ಲ. ಇದ್ದಾರಾ ಇಲ್ವಾ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಮೇಲೆ ಹೋಗ್ತಾಳೆ, ಕೆಳಗೆ ಬರ್ತಾಳೆ, ಎಲ್ಲ ಕಡೆನೂ ರೌಂಡ್ ಅಪ್ ಮಾಡ್ತಾ ಇದ್ದಾಳೆ ಮನೇನ. ಮಕ್ಕಳು ಇನ್ನೂ ಬಂದಿಲ್ಲ. ಮಕ್ಕಳು ನೋಡಿಬಿಟ್ರೆ ಅಮ್ಮ ಸಾಕ್ಕೊಳ್ಳೋಣ ಅಂತ ಹಿಂಸೆ ಕೊಡ್ತಾರೆ. ಈಗಾಗಲೇ ನಾವೊಂದು ನಾಯಿ ಮರಿನ ಸಾಕಿ, ಬಂಟಿ ಅನ್ನೋದನ್ನು. ಅದಕ್ಕೆ ಆಪ್ರೇಷನ್ ಎಲ್ಲ ಮಾಡಿಸಿ, ಅದಕ್ಕೆ ಕಾಲು ಆಕ್ಸಿಡೆಂಟ್ ಆದಾಗ ಅವಾಗ ಆಪ್ರೇಷನ್ ಮಾಡಿಸಿ ಎಲ್ಲ ಮಾಡಿ ಊರಿಗೆ ಹೋಗಿದ್ದೋ. ಅದೇ ಇದಕ್ಕೆ ವರ್ಷದಲ್ಲಿ ಗೌರಿ ಹಬ್ಬದ ಟೈಮಲ್ಲಿ ಊರಿಗೆ ಹೋಗಿದ್ದೋ. ಊರಿಗೆ ಹೋಗಿ ಬರೋ ಅಷ್ಟರಲ್ಲಿ ನಮ್ಮನೆ ಕೆಳಗಡೆ ಇರೋರು ಅದನ್ನು ಬಿಟ್ಬಿಟ್ಟಿದ್ದಾರೆ ಹೋಗಲಿ ಅಂತ. ಅದು ಎಲ್ಲಿ ಹೋಯಿತು ಅಂತಲೇ ಗೊತ್ತಿಲ್ಲ. ನಾಯಿ ಹಿಡಿಯೋರು ಹಿಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನಾವು ಇಲ್ಲಿವರೆಗೂ ಬರುತ್ತೆ ಅಂದ್ಕೊಂಡಿದ್ದೋ, ಬಂದಿಲ್ಲ. ಅವಳ ಪ್ರತಿಬಿಂಬವಾಗಿ ಇವಳು ಬಂದಿದ್ದಾಳೆ. ಆದರೆ ಅದು ಹುಡುಗ, ಇದು ಹುಡುಗಿ. ಹುಡುಗಿ ಅಂದ್ರೇ ಸ್ವಲ್ಪ ಭಯ. ಆದರೂ ನಾವು ಒಂದು ತಾಯಿಯಾಗಿದ್ದು, ನಾನು ಒಂದು ಹೆಣ್ಣಾಗಿದ್ದು ಹೆದರ್ಕೊಳ್ಳೋದು ಅಷ್ಟು ಒಳ್ಳೇದಲ್ವ. ನೋಡಿ, ಬೆಳಗ್ಗೆ ನನ್ನ ಮಡಿ ಮೇಲೆ ಬಂದು ಕೂತ್ಕೊಂಡಿದ್ದಾಳೆ, ಮಡ್ಲ ಮೇಲೆ. ನಾನು ಇವಳಿಗೆ ದೃಷ್ಟಿ ಆಗಬಾರ್ದು ಅಂತ ಕಣ್ಕಪ್ಪಿಟ್ಟೆ. ಸರಿಯಾಗಿ ಇಕ್ಕಕ್ಕೆ ಬಿಡ್ತಾನೇ ಇಲ್ಲ ಅವಳು. ನನ್ನ ಮಕ್ಕಳ ಜೊತೆ ಆಟ ಆಡೋದ್ರಲ್ಲೇ ಇದ್ದಾಳೆ. ನೋಡಿ, ನನ್ನ ಮಕ್ಕಳು ಹೇಳ್ಕೊಡ್ತಾ ಇದ್ದಾರೆ, ಅಣ್ಣ ಕೈ ಕೊಟ್ಟರೆ ನೀನು ಶೇಕ್ ಹ್ಯಾಂಡ್ ಕೊಡಬೇಕು ಅಂತ ನನ್ನ ಚಿಕ್ಕ ಮಗ ಹೇಳ್ತಾ ಇದ್ದಾನೆ. ಅದನ್ನು ಬಿಟ್ಟು ಬೇರೆ ಎಲ್ಲ ಕಲಿಬೇಡ ನೀನು ಅಂತ ಹೇಳ್ತಾ ಇದ್ದಾನೆ. ಅವರಿಬ್ಬರು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಅವ್ರಿಗೆ ದಾರಿನೇ ಬಿಡ್ತಾ ಇಲ್ಲ, ಮಲಿಕೊಂಡು ಹೋಗೋಕ್ಕೂ ಬಿಡ್ತಾ ಇಲ್ಲ, ಅವ್ರಿಗೆ ದಾರಿನೂ ಬಿಟ್ಕೊಡ್ತಾ ಇಲ್ಲ. ಅಷ್ಟು ಆಟ ಆಡ್ತಾ ಇದ್ದಾಳೆ. ನನಗಂತೂ ಸಖತ್ ಇಷ್ಟ ಆದ್ಲು. ನಿಮಗೆಲ್ಲ ಹೆಂಗೆ ಅನಿಸುತ್ತೆ ಅಂತ ನೋಡಿ. ಫಸ್ಟ್ ಟೈಮ್ ಬರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹೇಗೆ ಕಾಣ್ತಾ ಇದ್ದಾಳೆ ಹೊಸ ಚಾರ್ಲಿ? ನಮ್ಮ ಚಾರ್ಲಿ ಅಷ್ಟು ಕ್ಯೂಟ್ ಇಲ್ಲ ಅಂದರೂ ಕೂಡ ತಕ್ಕ ಮಟ್ಟಕ್ಕೆ ಕ್ಯೂಟ್ ಇದ್ದಾಳೆ ಅಂತ ಅನಿಸುತ್ತೆ. ಎಲ್ಲರನ್ನೂ ಕಳಿಸಿದ್ದಾಯಿತು, ನನಗೆ ಹುಷಾರಿಲ್ಲ ಅಂತ ನಾನು ಕೂತ್ಬಿಟ್ಟಿದ್ದೀನಿ ಸುಮ್ಮನೆ ಒಂದು ಕಡೆ. ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾಳೆ. ಒಂದು ಚೂರು ಸೌಂಡ್ ಆಗ್ತಾಯಿಲ್ಲ, ಅಚ್ಚುಕಟ್ಟಾಗಿ ನಿದ್ದೆ ಮಾಡ್ತಾ ಇದ್ದಾಳೆ. ನಾನು ಕೂಡ ಅವಳನ್ನೇ ನೋಡ್ತಾ ಇದ್ದೀನಿ ಏನು ಮಾಡ್ತಾಳೆ ಅಂತ. ಈಗ ನಾನು ಕೈ ಇಡ್ತೀನಿ ನೋಡಿ, ನನ್ನ ಕೈ ಇಟ್ಟಾಗಲೂ ಒಂಚೂರು ಅಲ್ಲಾಡಲ್ಲ. ನಿಧಾನಕ್ಕೆ ನಾನು ಹಿಂಗೆ ತಲೆನ ಇದು ಮಾಡ್ತೀನಿ. ಖುಷಿಯಾಗಿ ಅವಳು ಇನ್ನೂ ಆರಾಮಾಗಿ, ನೀನು ಹಂಗೆ ಮಾಡಮ್ಮ, ನಾನು ಮಲ್ಕೋತೀನಿ ಅನ್ನೋ ಥರ ಮಲಗ್ತಾಳೆ. ನಂಗೆ ಸಖತ್ ಇಷ್ಟ ಆಯಿತು. ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಬಾಯ್.